ಶ್ರೀ ಸಾಯಿಬಾಬಾ ಜೀವನಚರಿತೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪಧ್ಯಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಭಾಗ 1 ಅಧ್ಯಾಯ 22. ಶಿರಡಿ ಹಳ್ಳಿಯ ಜೀವನ. ಕಳೆದ 19ನೇ ಶತಮಾನದಲ್ಲಿ ಶಿರಡಿಯು ಒಂದು ಸಣ್ಣ ಹಳ್ಳಿ. ಇದು ಮುಂಬೈ ಪ್ರಾಂತದ ಅಹಮದ್ನಗರದ ಕೋಪರ್ಗಾಂವ್ ತಾಲೂಕಿನಲ್ಲಿದೆ. ಆಗಿನ ಕಾಲದಲ್ಲಿ ಅಹಮದ್ನಗರದ ಜಿಲ್ಲೆಯವರಿಗೆ ಶಿರಡಿ ಎಲ್ಲಿದೆ ಎಂಬುದು ತಿಳಿದಿರಲಿಲ್ಲ. ಆಗ ಇದ್ದುದೆಲ್ಲ ನೂರಿನ್ನೂರು ಮಣ್ಣಿನ ಮನೆಗಳು. ಅಲ್ಲಿ ಇಲ್ಲಿ ಚದುರಿದ ಸಣ್ಣ ಸಣ್ಣ ಗಲ್ಲಿಗಳಿದ್ದವು. ಗಲ್ಲಿಗಳ ನಡುವೆ ಎಲ್ಲ ಕಡೆಯೂ ಬಾಬುಲ್ ಮರಗಳು, ಪೊದೆಗಳು ಬೆಳೆದುಕೊಂಡಿತ್ತು. ಅಲ್ಲಿ ತಂಗಲು ಒಂದು ಒಳ್ಳೆಯ ಮನೆ ಸಹ ಇರಲಿಲ್ಲ. ಅಲ್ಲಿ ಅಂಗಡಿಗಳೂ ಇರಲಿಲ್ಲ. ಹಳ್ಳಿಯಲ್ಲಿ ಸಣ್ಣ ಪುಟ್ಟ ಪೆಟ್ಟಿಗೆ ಅಂಗಡಿಗಳಿದ್ದು ಅಕ್ಕಿ, ಗೋಧಿ, ಎಣ್ಣೆ ಮಾತ್ರ ಸಿಗುತ್ತಿತ್ತು. ಒಂದು ಮಾರುತಿ ದೇವಾಲಯ ಬಿಟ್ಟರೆ ಯಾವ ದೇವರ ಗುಡಿಯೂ ಇರಲಿಲ್ಲ. ಅದೂ ಸಹ ಬಹಳ ಚಿಕ್ಕದಾಗಿ ಹರುಕು ಮುರುಕು ಮಸೀದಿ ಹತ್ತಿರ ಇತ್ತು. ಹಳ್ಳಿಗರು ಸಾಮಾನ್ಯವಾಗಿ ಸಂಸಾರ ಮಾಡುತ್ತಾ ತಮ್ಮ ಕೃಷಿ ವ್ಯವಸಾಯದಲ್ಲಿ ತೊಡಗಿರುತ್ತಿದ್ದರು. ವಾರಕ್ಕೊಮ್ಮೆ ಸಂತೆ ನಡೆದು ಹಳ್ಳಿಯ ಜನ ತಮಗೆ ಅಗತ್ಯವಾದ ವಸ್ತುಗಳನ್ನು ಕೊಳ್ಳುತ್ತಿದ್ದರು. ಯಾವುದಾದರೂ ಟಾಂಗ ಬಂದರೆ ಹಳ್ಳಿಯವರೆಲ್ಲರೂ ಹುಡುಗರು ಕುತೂಹಲದಿಂದ ನೋಡುತ್ತಿದ್ದರು. ಇದು ರಹತಾದ ಹತ್ತಿರ ಇತ್ತು. ರಹತಾ ಕೂಡ ಅಷ್ಟು ಪ್ರಾಮುಖ್ಯತೆ ಪಡೆದಿರಲಿಲ್ಲ. ಶಿರಡಿಗೂ ರಹತಾಗೂ 3 ಮೈಲಿ ದೂರ ಇತ್ತು. ಹಳ್ಳಿಗರು ತೃಪ್ತರಾಗಿದ್ದರು. ಹಳ್ಳಿಯವರು ಬಡವರಾಗಿದ್ದರು. ಅವರು ಹೇಗೋ ಜೀವನ ಸಾಗಿಸುತ್ತಿದ್ದರು. ಕೆಲವೊಮ್ಮೆ ಸಂತರು, ಫಕೀರರು ಹಳ್ಳಿಗೆ ಬಂದು ಹೋಗುತ್ತಿದ್ದರು. ಅಲ್ಲಿ ಹೆಚ್ಚು ಮಂದಿ ಹಿಂದೂಗಳಾಗಿದ್ದು ಮುಸಲ್ಮಾನರ ಮನೆಗಳು ಸ್ವಲ್ಪ ಇತ್ತು. ಮುಸಲ್ಮಾನರು ಬಹಳ ಬಡವರಾಗಿದ್ದರು. ಕೆಲವರು ಕೂಲಿಯವರು, ಕಸುಬುಗಾರರೂ ಇದ್ದು ಅವರಿಗೆ ಆಸ್ತಿಪಾಸ್ತಿಗಳು ಇರಲಿಲ್ಲ. ಕೆಲವರು ಮೂರ್ತಿ ಕೆತ್ತನೆ, ಮತ್ತೆ ಕೆಲವರು ಮನೆ ಕಟ್ಟುವ ಕೆಲಸ ಮಾಡುತ್ತಿದ್ದರು. ಹಿಂದೂ ಮುಖಂಡ ಹಳ್ಳಿಯ ಮುಖಂಡನಾಗಿದ್ದನು. ಅನಂತರದಲ್ಲಿ ಪಾಟೀಲನು ಗಣಪತರಾವ್ ಪಾಟೀಲ್ ಕೋಟಿ ಅವನ ಸಹೋದರರು ಮುಖಂಡರಾಗಿದ್ದರು. ಹಳ್ಳಿಯ ಪಟೇಲ್ ಕೆಲಸ ನಿರ್ವಹಿಸುತ್ತಿದ್ದರು. ಹಳ್ಳಿಯಲ್ಲಿ ಒಳ್ಳೆಯ ರಸ್ತೆ ಇರಲಿಲ್ಲ. ಸಾರ್ವಜನಿಕ ವ್ಯವಸ್ಥೆ ಇರಲಿಲ್ಲ. ಅಲ್ಲಿ ಒಂದೆರಡು ಬಾವಿಗಳಿದ್ದು ಹಳ್ಳಿಗರು ಬಾವಿಯಿಂದ ನೀರನ್ನು ಎಳೆದು ತರುತ್ತಿದ್ದರು. ಒಂದೆರಡು ಮಣ್ಣಿನಿಂದ ಕಟ್ಟಿದ್ದ ಚಾವಡಿಗಳಿದ್ದು ಅಲ್ಲಿಯೇ ಶಾಲೆ ನಡೆಸುತ್ತಿದ್ದರು. ಅದೇ ಚಾವಡಿ ಹಳ್ಳಿಗೆ ಬರುವ ಯಾತ್ರಿಕರಿಗೆ ತಂಗುದಾಣವಾಗಿತ್ತು. ಧಾರ್ಮಿಕ ಜೀವನದ ಬಗೆಗೆ ಹೇಳುವುದಾದರೆ ಶನಿ, ಗಣಪತಿ, ಶಂಕರರ ಸಣ್ಣ ಗುಡಿಗಳಿದ್ದವು. ಅದಕ್ಕೆ ಬಾಗಿಲು ಸಹ ಇರಲಿಲ್ಲ. 20ನೇ ಶತಮಾನದ ಮೊದಲಿನ ಓರ್ವ ಹುಚ್ಚ ಆ ಗುಡಿಗಳಿಗೆ ಪ್ರವೇಶಿಸಿ ಮೂರ್ತಿಗಳನ್ನು ಭಿನ್ನ ಮಾಡಿದ್ದ. ಅದು ಏಕೆ ಆಯಿತು ಎಂದು ಯಾರಿಗೂ ತಿಳಿದಿರಲಿಲ್ಲ. ಅವನು ಬೇವಿನ ಮರದ ಬಳಿ ಇದ್ದ ಅಮೃತ ಶಿಲೆಯಿಂದ ಮಾಡಿದ ಬಾಬಾರವರ ಪಾದಗಳನ್ನು ಒಂದು ಕಲ್ಲಿನಿಂದ ಕುಟ್ಟಿ ಒಡೆದಿದ್ದ. ಈ ರೀತಿ ಯಾವ ಧಾರ್ಮಿಕ ಮಂದಿರವೂ ಇರಲಿಲ್ಲ. ಮಸೀದಿಯ ಹತ್ತಿರ ಒಂದು ಮಾರುತಿ ದೇವಸ್ಥಾನ, 12 ಚದರ ಅಳತೆ ಮತ್ತು ಊರ ಹೊರಗಡೆ ಖಂಡೋಬಾ ಮಂದಿರ ಇದ್ದು ಇಟ್ಟಿಗೆಯಿಂದ ಕಟ್ಟಿದ ವಿಠಲನ ದೇವಸ್ಥಾನವಿಷ್ಟಿದೆ. ಧಾರ್ಮಿಕ ಮಂದಿರಗಳಿದ್ದವು. ಆದ್ದರಿಂದ 19ನೇ ಶತಮಾನದ ಮಧ್ಯದಲ್ಲಿ ಶಿರಡಿಯಂತಹ ಹೆಸರುವಾಸಿಯಾದ ಸ್ಥಳವಾಗಿರಲಿಲ್ಲ. ಅಂತಹ ಒಂದು ಕುಗ್ರಾಮ ಸಾಯಿ ಆರಾಧನೆಯಿಂದ ಒಂದು ಮುಖ್ಯ ಯಾತ್ರಾ ಸ್ಥಳವಾಗಿದೆ. ದೇಶದ ಮತ್ತು ವಿಶ್ವದ ನಾನಾ ಮೂಲೆಗಳಿಂದ ಬಾಬಾ ಭಕ್ತರ ಸ್ತೋಮ ಶಿರಡಿಯಲ್ಲಿ ನೆರೆಯುತ್ತಿದೆ. ಈಗ ಶಿರಡಿ ಒಳ್ಳೆಯ ಪಟ್ಟಣವಾಗಿ ಒಳ್ಳೆಯ ಕಟ್ಟಡಗಳು, ಹೋಟೆಲ್ಗಳು, ಬಸ್ ನಿಲ್ದಾಣ, ಎಲ್ಲ ಸಾರ್ವಜನಿಕ ಸೌಕರ್ಯಗಳನ್ನೂ ಹೊಂದಿ ಮುಖ್ಯ ಯಾತ್ರಾ ಸ್ಥಳವಾಗಿದೆ. ಇದು ಹಿಂದೂಗಳಿಗಲ್ಲದೆ ಎಲ್ಲ ಜನಾಂಗದವರ ಯಾತ್ರಾ ಸ್ಥಳವಾಗಿ ಕಾಶಿ, ಕಂಚಿ, ಮಥುರಾ, ರಾಮೇಶ್ವರ, ತಿರುಪತಿಗೆ ಸಮಾನವಾಗಿದೆ. ಈಗ 1955ರಲ್ಲಿ ದಿನವೂ ಈ ಹಳ್ಳಿ ತಿರುಪತಿಯಂತೆ ದಿನೇ ದಿನೇ ವೃದ್ಧಿಯಾಗುತ್ತಿದೆ. ನಾವು ಈಗ ಬಾಬಾರವರ ಕೀರ್ತಿ, ಮಹಿಮೆ ಎಷ್ಟು ಎಂಬುದನ್ನು ತಿಳಿಯಲಾರದಾಗಿದ್ದೇವೆ.
ಆಗ ತಾನೇ ದಕ್ಷಿಣ ಭಾರತದಲ್ಲಿ ಮತ್ತು ಇತರೆ ಭಾಗಗಳಲ್ಲಿ ಬಾಬಾರವರ ಬಗೆಗೆ ಜನ ತಿಳಿಯಲು ಉತ್ಸುಕರಾಗಿದ್ದು ಬಹಳ ಭಕ್ತರು ಶಿರಡಿಗೆ ಬರಲು ಪ್ರಾರಂಭಿಸಿದರು. ಅವರ ಮಹಿಮೆ ಎಷ್ಟು ಎಂದರೆ ಈಗ ಅನೇಕ ಕುಟುಂಬಗಳಲ್ಲಿ ಹಿಂದೂ ಮಹಮ್ಮದೀಯರು ಅವರ ಮಕ್ಕಳಿಗೆ ಅವರ ಹೆಸರಿಡುತ್ತೇವೆ. ಅನೇಕ ದೇವಸ್ಥಾನಗಳು, ಭಜನಾ ಮಂದಿರಗಳಿಗೆ ಬಾಬಾರವರ ಹೆಸರಿಟ್ಟಿದ್ದಾರೆ. ಆದ್ದರಿಂದ ಅವರು ಜನರ ಆಕರ್ಷಣೆಯ ರೀತ್ಯ ನಿಜವಾಗಿಯೂ ತಿರುಪತಿ ವೆಂಕಟೇಶನಿಗೆ ಸಮಾನವಾಗಬಹುದು. ತಿರುಪತಿ ವೆಂಕಟೇಶ ಮತ್ತು ಸಾಯಿ ಭಿನ್ನರಲ್ಲ. ಸಾಯಿನಾಥ ಮನನದಲ್ಲಿ ಈ ರೀತಿ ಹೇಳಿದೆ: ವೆಂಕಟೇಶಸ್ತು ಸಾಯೀಶಃ ತಯೋರ್ಭೇದಂ ನ ವಿದ್ಯತೆ ತಯೋರ್ ಐಕ್ಯಂ ಸ್ಮರಣ ನಿತ್ಯಂ ತತ್ಸ್ತನಂ ಲಭತೆ ನರಃ. ಯಾವಾತನು ವೆಂಕಟೇಶನೇ ನಿಜವಾಗಿ ಸಾಯೀಶ, ಸಾಯೀಶನೇ ವೆಂಕಟೇಶ, ಇವರಲ್ಲಿ ವ್ಯತ್ಯಾಸವಿಲ್ಲ. ಅನವರತವು ಇವರನ್ನು ಧ್ಯಾನಿಸುತ್ತಾ ಇದ್ದರೆ ಅವನು ಪರಮಪ್ರಭುವನ್ನು ಹೊಂದುವನು. ಬಾಬಾರವರು ಈ ಸ್ಥಾನವನ್ನು ಶ್ರೀ ವೆಂಕಟೇಶನಿಂದ ಪಡೆದರು. ಅವರ ಗುರು ವೆಂಕಟೇಶನ ಪರಮ ಭಕ್ತರಾಗಿದ್ದರು. ಬಾಬಾರವರಿಗೆ ವೆಂಕಟೇಶ ಎಂದರೆ ದೇವರ ಹೆಸರು. ಅಲ್ಲ, ಹರಿ, ಖಂಡೋಬಾ ಎಲ್ಲರೂ ದೇವರೇ. ಆದ್ದರಿಂದ ಅವರು ಗುರು ವೆಂಕಟೇಶನ ಭಕ್ತರಾಗಿ ಅವರ ದೈವಿ ಶಕ್ತಿ ಅವರ ಸ್ವಭಾವದಲ್ಲಿ ಸೇರಿ ಪರಿಪಕ್ವವಾಗಿ ನಂತರದಲ್ಲಿ ಗುರು ದೀಕ್ಷೆಯಿಂದ ಅವರಿಗೆ ವರ್ಗಾವಣೆಯಾಯಿತು. ಆದ್ದರಿಂದ ಶಿರಡಿ ತಿರುಪತಿಯಂತಿದೆ ಎಂದರೆ ಆಶ್ಚರ್ಯವೇನಿಲ್ಲ. ನಮಗೆ ಜನಸಂದಣಿಯ ಬಗ್ಗೆ ಕಾಳಜಿ ಇಲ್ಲ. ನಮಗೆ ಬೇಕಾಗಿರುವುದು ಬಾಬಾರವರು ಶಿರಡಿಯಲ್ಲಿ ಯಾವ ರೀತಿ ಜೀವನ ನಡೆಸಿದರು ಎಂದು. ಬಾಬಾರವರ ಭಕ್ತರು ಅನುಬೃಂದಾವನ ಪಡೆದ ಲಾಭದಷ್ಟೇ ಬಾಬಾರವರ ಆರಾಧನೆಯಿಂದ ಪಡೆದಿದ್ದಾರೆ. ಆಧ್ಯಾತ್ಮಿಕ ಉಪಯೋಗಕ್ಕೆ ಜನಸಂದಣಿಯ ಅವಶ್ಯಕತೆ ಇಲ್ಲ. ಜನರ ಸಂಭ್ರಮ ಹೆಚ್ಚಾದಷ್ಟು ಉತ್ತೇಜನ ಪಡೆದು ಭಕ್ತರ ಸಂಖ್ಯೆ ಹೆಚ್ಚಾಗುತ್ತದೆ. ಬಾಬಾರವರ ಬಗೆಗೆ ಶಿರಡಿಯ ವಾಸಿಗಳಿಗಿದ್ದ ಅಭಿಪ್ರಾಯ ಭಿನ್ನವಾಗಿತ್ತು. 19ನೇ ಶತಮಾನದ ಅಂತ್ಯದಲ್ಲಿ ಬಾಬಾರವರನ್ನು ಹುಚ್ಚ ಫಕೀರ ಎನ್ನುತ್ತಿದ್ದವರು ಕ್ರಮೇಣ ಅವರನ್ನು ದೇವರೆಂದು ಕಂಡುಕೊಂಡರು. ಕೇಳಿದ್ದನ್ನು ಕೊಡುವ ಕಲ್ಪತರು ಎಂದರು. ಸಾಯಿ ಮಹಾರಾಜ್ ರವರು ಅನೇಕರಿಗೆ ಆಹಾರ ನೀಡಿ 1918ರಲ್ಲಿ ತಮ್ಮ ಪಾರ್ಥಿವ ಶರೀರವನ್ನು ತ್ಯಜಿಸಿದರು. ಶಿರಡಿಯ ಕೆಲವರು ಬಾಬಾರವರು ಕಾಲವಾದ ನಂತರ ಅಷ್ಟು ಹೆಚ್ಚಾಗಿ ಅವರನ್ನು ಪರಿಗಣಿಸದೆ ಎಲ್ಲರಂತೆ ಅವರು ಎಂದಿದ್ದರು. ಆದರೆ ಬಾಬಾರವರಿಂದ ಆಹಾರ ಪಡೆದ ಯಾರಿಗೆ ಆಧ್ಯಾತ್ಮಿಕ ಹಸಿವು ಇದ್ದೀತೋ ಅವರು ಅಷ್ಟು ತೊಂದರೆಗೊಳಗಾಗಲಿಲ್ಲ. ಬಾಬಾರವರು ಭೌತಿಕ ಸ್ವರೂಪವಿಲ್ಲದಿದ್ದುದರಿಂದ ಸಾಯಿ ಭಕ್ತಿಗೆ ಸ್ವಲ್ಪ ಧಕ್ಕೆ ಬಂದಿತು. 1918ರಲ್ಲಿ ಬಾಬಾರವರನ್ನು ಪೂರ್ಣವಾಗಿ ಅರಿತಿದ್ದವರು ಕೆಲವರೇ ಆಗಿದ್ದು ಅವರ ಬಗೆಗೆ ಮಾಹಿತಿ ನೀಡುವವರು ವಿರಳವಾಗಿದ್ದರು. ಅದೃಷ್ಟವಶಾತ್ ಎಚ್.ಎಸ್. ದೀಕ್ಷಿತ್ ದಾಬೋಲ್ಕರ್ ಮತ್ತು ಇತರೆ ಭಕ್ತರಿಂದ ಕೆಲವು ಪುಸ್ತಕಗಳು ಹೊರಬಂದವು. ಸಾಯಿ ಲೀಲಾ ಎಂಬ ಮಾಸಪತ್ರಿಕೆ ಆರಂಭವಾಗಿ ಸಾಯಿ ಭಕ್ತಿ ಸ್ವಲ್ಪ ಮಟ್ಟಿಗೆ ಪ್ರಚಾರವಾಯಿತು. ಹೀಗೆ ದಶಕಗಳು ಉರುಳಿದ ನಂತರ ಸಾಯಿ ಭಕ್ತಿಯು ಕ್ಷೀಣಿಸುತ್ತಿತ್ತು. ಬಹುಶಃ ಈ ಕಾರಣದಿಂದ ಅಬ್ದುಲ್ಲಾ ಜಾನ್ 1936ರಲ್ಲಿ ಸಾಯಿ ದರ್ಶನಕ್ಕೆ ಸಾಮಾನ್ಯ ದಿನಗಳಲ್ಲಿ ಬರುವವರ ಸಂಖ್ಯೆ ಅತಿ ವಿರಳ ಎಂದಿದ್ದರು. ಸಾಯಿಯವರು ಈ ಪ್ರಚಾರ ಸಡಿಲವಾಗಬೇಕೆಂದಿರಲಿಲ್ಲ. ಅವರು ಎಲ್ಲೆಲ್ಲಿಂದಲೋ ಅನೇಕ ಭಕ್ತರ ಗುಂಪನ್ನು ಕೂಡಿಸಿ ಸಾಯಿ ಪ್ರಚಾರ ಭರದಿಂದ ಸಾಗಿ ದೇಶದ ಎಲ್ಲ ಮೂಲೆಗೂ ವ್ಯಾಪಿಸುವಂತೆ ಮಾಡಿದರು. ಅನೇಕ ಜನರು ಶಿರಡಿಗೆ ಬಂದು ದರ್ಶನಕ್ಕೆ ಕಾಯುತ್ತಿದ್ದರು. ಈ ರೀತಿ ಶಿರಡಿ ಗ್ರಾಮವು ಅಭಿವೃದ್ಧಿಯಾಗಿ ಅಖಿಲ ಭಾರತದಲ್ಲಿ ಸಾಯಿ ಭಕ್ತಿ ಪ್ರಸಾರವಾಗಿ ಭಕ್ತ ಸ್ತೋಮ ಮುಗಿಲೆತ್ತರಕ್ಕೆ ಬೆಳೆದಿತ್ತು. ಸಾಯಿ ಭಕ್ತರು ಸಾಯಿ ಆರಾಧನೆ ಮಾಡುತ್ತಾ ಅವರ ಪಾದದ ಬಳಿ ಹಿಂಡು ಹಿಂಡಾಗಿ ಬಹಳ ಉತ್ಸಾಹದಿಂದ ಬಂದು ನೆರೆಯುತ್ತಿದ್ದರು. ಬಾಬಾರವರ ಬಗೆಗೆ ಸಾಹಿತ್ಯ ಪುಸ್ತಕಗಳು, ಸಾಯಿ ಮಂದಿರಗಳು, ಸತ್ಸಂಗಗಳು, ಭಜನಾ ಮಂಡಳಿಗಳು ಇವು ಬೆಳೆಯುತ್ತಲೇ ಇವೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶವೇನೆಂದರೆ ಬಾಬಾರವರ ಆರಾಧನೆ
ಮೊದಲಿಗೆ 1880ರಿಂದ 1890 ತನಕ ಶಿಥಿಲವಾದ ಮಸೀದಿಯಲ್ಲಿ ನಡೆಯುತ್ತಿತ್ತು. ಎನ್.ಜಿ. ಚಂದೋರ್ಕರ್ ಅವರು ಮೊದಲಿಗೆ ಬಂದು ಅವನ್ನು ದುರಸ್ತಿಪಡಿಸಿ ಹೊಸದಾಗಿ ಮಾಡಿದರು. ಈಗ ಬಾಬಾರವರ ಪೂಜೆ, ಆರಾಧನೆ ಇವು ಸಾಯಿ ಮಂದಿರದಲ್ಲಿ ನಡೆಯುತ್ತಿದೆ. ಸಾಯಿಬಾಬಾ ಸಂಸ್ಥಾನದವರು ಬಾಬಾರವರಿಗೆ ಸಂಬಂಧಪಟ್ಟ ಕೆಲವು ಪುಣ್ಯ ಜಾಗಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಅದನ್ನು ನವೀನ ರೀತಿಯಲ್ಲಿ ರೂಪಿಸಿದ್ದಾರೆ. ಬಾಬಾರವರ ಭಕ್ತರು ಧರ್ಮಶಾಲೆಗಳನ್ನು ಕಟ್ಟಿಸಿ ಅನುಕೂಲ ಕಲ್ಪಿಸಿದ್ದಾರೆ. ಬಾಬಾರವರೊಡನೆ ಇದ್ದ ಕೆಲವು ಭಕ್ತರಿಗೆ ಗೋರಿ ಮತ್ತು ಸ್ಮಾರಕಗಳನ್ನು ನಿರ್ಮಿಸಿದ್ದಾರೆ. ಬಾಬಾರ ಮೆರವಣಿಗೆಯಲ್ಲಿ ಸಿಂಗಾರ ಮಾಡಿ ಕರೆತರುತ್ತಿದ್ದ ಕುದುರೆ ಶ್ಯಾಮಕರ್ಣನಿಗೂ ಗೋರಿ ಕಟ್ಟಿಸಿದ್ದಾರೆ. ಬಾಬಾರವರ ಸಮ್ಮುಖದಲ್ಲಿ ಅವರು ಸಮಾಧಿಯಾಗುವ ಸ್ವಲ್ಪ ದಿನಗಳ ಮುಂದೆ ಬಂದ ಹುಲಿಗೂ ಗೋರಿ ಕಟ್ಟಿಸಿದ್ದಾರೆ. ಉತ್ತಮ ಮತ್ತು ನಿಕಟ ಭಕ್ತರಿಗೆ ಸ್ಮಾರಕ ನಿರ್ಮಿಸಿದ್ದಾರೆ. ಕೆಲವು ಭಕ್ತರ ಭಾವಚಿತ್ರಗಳನ್ನು ಬಾಬಾರವರ ಮುಖ್ಯ ಪೂಜಾ ಮಂದಿರದಲ್ಲಿ ಹಾಕಿದ್ದಾರೆ. ಗಣಪತರಾವ್ ಪಾಟೀಲ್, ಬಾಯಾಜಿ ಬಾಯಿ, ತಾತ್ಯಾ ಪಾಟೀಲ್, ದಾಭೋಲ್ಕರ್, ದೀಕ್ಷಿತ್, ಚಂದೋರ್ಕರ್ ಇತ್ಯಾದಿ ಅವರ ಭಾವಚಿತ್ರ ಹಾಕಿದ್ದಾರೆ. ಶಿರಡಿ ಈಗ ಐತಿಹಾಸಿಕವಾಗಿ ದೊಡ್ಡದಾಗಿ ಬೆಳೆದು ನಿಂತಿದೆ. ಇದು ಭಕ್ತರ ಅಪಾರ ಪ್ರೇಮದ ಸಂಕೇತ. ಅನೇಕ ಭಕ್ತರು ತಮ್ಮ ಬಯಕೆಗಳು ಈಡೇರಲೆಂದು ಶಿರಡಿಗೆ ಬಂದು ಬಾಬಾರವರ ಸಮಾಧಿ ಬಳಿ ಅವರ ಪ್ರಾರ್ಥನೆ ಸಲ್ಲಿಸಿ ಅವರಿಂದ ಸಹಾಯ ಪಡೆದಿದ್ದಾರೆ. ದೇಶದ ಎಲ್ಲ ಕಡೆ ಸಾಯಿ ಮಂದಿರ ಮತ್ತು ಭಜನೆ ಮಂಡಳಿಗಳೂ ಆಗಿವೆ. ಇದಲ್ಲದೆ ಅವರ ಭಕ್ತರ ಮನೆಯಲ್ಲಿಯೂ ಸಾಯಿ ಪೂಜೆ ನಡೆಯುತ್ತಿದೆ. ಅವರಿಗೆ ಬಾಬಾರವರ ಸಾಕ್ಷಾತ್ಕಾರವೂ ಆದ ಸಂಗತಿಗಳೂ ಇವೆ. ಅವರು ದೇವೋತ್ತಮ, ಪರಮಾತ್ಮ, ಸರ್ವಾಂತರ್ಯಾಮಿ, ಎಲ್ಲೆಲ್ಲಿಯೂ ಇದ್ದಾರೆ. ಇಲ್ಲಿಗೆ ಭಾಗ 1ರ 22ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ.